ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆದವರಿಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಕೋರ್ಟ್ ಒಳಗ ಹೊಸ ಅಧಿಸೂಚನೆ ಪ್ರಕಟವಾಗೈತೆ ಅಂತೇಳಿ ಇನ್ಸ್ಟಾ ಒಳಗ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಈ ಅಧಿಸೂಚನೆ ಪ್ರಕಾರ ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಆದೇಶ ಜಾರಿಕರು ಹಾಗೂ ಜವಾನ ಸೇರಿ ಎಲ್ಲಾ ಹುದ್ದೆಗಳನ್ನ ತುಂಬಿಕೊಳ್ಳೋದಾರ. ಇದ್ರಾಗ ಬೆರಳಚ್ಚುಗಾರ 10 ಹುದ್ದೆಗಳದಾವ, ಬೆರಳಚ್ಚು ನಕಲುಗಾರ 1 ಹುದ್ದೆ ಐತಿ, ಆಮೇಲೆ ಪ್ರೊಸೆಸ್ ಸರ್ವರ್ 10 ಹುದ್ದೆಗಳದಾವ, ಆಮೇಲೆ ಪಿವನ್ 34 ಅದಾವ. ಇದ್ರೊಳಗ 4 ಬ್ಯಾಕ್ಲಾಕ್ ಹುದ್ದೆಗಳು ಇರ್ತಾವ. ಹುದ್ದೆಗಳ ವರ್ಗೀಕರಣ ಏನ್ ಚಾಟ್ ಮೇಲೆ ತೋರ್ಸತ್ತಲ್ಲ ಈ ತರ ಇರ್ತೈತಿ. ಬೆರಳಚ್ಚುಗಾರ ಈ ತರ ಇರ್ತೈತಿ, ಆಮೇಲೆ ಬೆರಳಚ್ಚು ನಕಲುಗಾರ ಈ ತರ ಇರ್ತೈತಿ, ಪ್ರೊಸೆಸ್ ಸರ್ವರ್ ಈ ತರ ಇರ್ತೈತಿ, ಜವಾನನು ಈ ತರ ಇರ್ತೈತಿ. ಈಗ ಒಂದೊಂದು ಹುದ್ದೆದ ಶೈಕ್ಷಣಿಕ ವಿದ್ಯಾರ್ಹತೆ ಏನೈತೆ ಅಂತೇಳಿ ನೋಡೋಣ. ಮೊದಲಿಗೆ ಬೆರಳಚ್ಚುಗಾರ, ಇದಕ್ಕೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಆಮೇಲೆ ಕನ್ನಡ ಮತ್ತು ಆಂಗ್ಲದೊಳಗ ಸೀನಿಯರ್ ಟೈಪಿಂಗ್ ಪಾಸ್ ಆಗಿರಬೇಕು. ಜೊತೆಗೆ ಏನಾಗಿರ್ಬೇಕು, ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಬೆರಳಚ್ಚು ನಕಲುಗಾರನು ಸೇಮ್ ಅದೇ ತರ ಇರ್ತೈತಿ, PUC ಅಥವಾ ತತ್ಸಮಾನ ವಿದ್ಯೆಯನ್ನು ಹೊಂದಿರಬೇಕು. ಜೊತೆಗೆ ಕನ್ನಡ ಮತ್ತು ಆಂಗ್ಲ ಏನಿರಬೇಕು, ಜೂನಿಯರ್ ಗ್ರೇಡ್ ಟೈಪಿಂಗ್ ಒಳಗ ಪಾಸ್ ಆಗಿರಬೇಕು. ನೆಕ್ಸ್ಟ್ ಇದಕ್ಕೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಪ್ರೊಸೆಸರ್ ವರ್ಕ್ SSLC ಆದ್ರೆ ಸಾಕ, ಹಾಗೆ ಪಿವನ್ಗೂ SSLC ಆದ್ರೆ ಸಾಕ, ಅಪ್ಲೈ ಮಾಡ್ಬೋದು ನೀವು. ಆಮೇಲೆ ಈ ಹುದ್ದೆಗಳ ವಯೋಮಿತಿ ನೋಡೋಣ. ಕನಿಷ್ಠ 18 ವಯಸ್ಸಾಗಿರಬೇಕು. ಗರಿಷ್ಠ ಸಾಮಾನ್ಯ ವರ್ಗದವರಿಗೆ 35 ವಯಸ್ಸಾಗಿರಬೇಕು. 2A 2B 3A 3B ಅವರಿಗೆ 38 ವಯಸ್ಸಾಗಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದವರಿಗೆ 40 ವಯಸ್ಸಾಗಿರಬೇಕು. ಆಮೇಲೆ ಸರ್ಕಾರದಿಂದ ಒನ್ ಟೈಮ್ ಆಗಿ 5 ವರ್ಷದ ಸಡಿಲಿಕೆನೂ ಐತಿ. ಅರ್ಜಿ ಆಲ್ರೆಡಿ 30/7/2026 ಆರಂಭ ಆಗೈತಿ. ಕೊನೆಯ ದಿನಾಂಕ ಬಂದು 31/8/2026 ಇರ್ತೈತಿ. ಈ ಹುದ್ದೆಗಳ ಆಯ್ಕೆ ವಿಧಾನ ಯಾವ್ದೇ ರೀತಿ ಇರ್ತೈತಿ ಅಂದ್ರ, ಮೊದಲನೇದು ನೋಡೋಣ ಬೆರಳಚ್ಚುಗಾರ. ಇದ್ರ ಆಯ್ಕೆ ವಿಧಾನ ಬಂದ್ಬಿಟ್ಟು ಯಾವ ತರ ಇರ್ತೈತಿ ಅಂದ್ರ, 100 ಅಂಕಗಳದ ಒಂದು ಟೈಪಿಂಗ್ ಪರೀಕ್ಷೆ ಇರ್ತೈತಿ. ಈ ಪರೀಕ್ಷೆ ಒಳಗೆ ನೀವು ಎಷ್ಟು ಮಾರ್ಕ್ಸ್ ತಗೊಳ್ತೀರಿ, ಆಮೇಲೆ ನಿಮ್ಮ PUC ಮೆರಿಟ್ ಸೇರಿ 1:5 ತೆಗಿತಾರ. ಆಮೇಲೆ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಒಳಗೆ ಪಾಸ್ ಆದ್ರ ಇದು ಕ್ಲಿಯರ್ ಆದಂಗ. ಆಮೇಲೆ ಬೆರಳಚ್ಚು ನಕಲುಗಾರಕ್ಕೂ ಸೇಮ್, ಇದಕ್ಕೂ ಒಂದು ಟೈಪಿಂಗ್ ಎಕ್ಸಾಮ್ ಇರ್ತೈತಿ 100 ಅಂಕದ. ಇದ್ರೊಳಗೆ ನೀವು ಎಷ್ಟು ಮಾರ್ಕ್ಸ್ ತಗೊಳ್ತೀರಿ ಪ್ಲಸ್ PUC ಮಾರ್ಕ್ಸ್ ಸೇರಿ 1:5 ತೆಗಿತಾರ. ಅದಾದ ನಂತರ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಒಳಗೆ ನೀವು ಪಾಸ್ ಆದ್ರೆ ಈ ಜಾಬ್ ಕ್ಲಿಕ್ ಆದಂಗ. ಆದೇಶ ಜಾರಿಗರು ಯಾವ ರೀತಿ ಇರ್ತೈತಿ ಅಂದ್ರ, ನಿಮ್ಮ SSLC ಮೆರಿಟ್ ಮೇಲೆ 1:25 ತೆಗಿತಾರ. ಅದಾದ ನಂತರ ಇಂಟರ್ವ್ಯೂ ಇರ್ತೈತಿ 10 ಮಾರ್ಕ್ಸ್ ಇದ್ದ. ಅದ್ರೊಳಗೆ ಯಾರು ಅತಿ ಹೆಚ್ಚು ಅಂಕ ತಗೊಳ್ತಾರಲ್ಲ ಅವರು ಈ ಹುದ್ದೆಗೆ ಆಯ್ಕೆ ಆಗ್ತಾರ. ಪಿವನ್ ಇದು ಹಂಗ ಸೇಮ್ SSLC ಹೈಯೆಸ್ಟ್ ಮೆರಿಟ್ ಇರ್ತೈತಲ್ಲ ಅದ್ರ ಮೇಲೆ 1:10 ತೆಗಿತಾನ. ಅದಾದ ನಂತರ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಒಳಗೆ ಯಾರು ಪಾಸ್ ಮಾಡ್ತಾರಲ್ಲ ಅವರು ಈ ಜಾಬ್ಗೆ ಸೆಲೆಕ್ಟ್ ಆದಂಗ. ಸೊ ಈ ಹುದ್ದೆಗಳ ವಿವರ ಅರ್ಥ ಆಯ್ತಂತ ಅನ್ಕೊಳ್ತಾನು. ಸೊ ಇನ್ನು ನೆಕ್ಸ್ಟ್ ಇದನ್ನ ಅಪ್ಲೈ ಯಾವ ಥರ ಮಾಡೋದು ಅಂತೇಳಿ, ನೀವು ಸೈಬರ್ ಒಳಗೆ ಅಪ್ಲೈ ಮಾಡೋರಿದ್ರೆ ಸೈಬರ್ ಒಳಗೆ ಅಪ್ಲೈ ಮಾಡ್ಬೋದು. ನೀವು ಮೊಬೈಲ್ ಒಳಗೆ ಅಪ್ಲೈ ಮಾಡೋರಿದ್ರಂದ್ರೆ ನಾ ಈ ಕೆಲವೊಂದಿಷ್ಟು ಸ್ಟೆಪ್ಸ್ ಹೇಳ್ತಾನೆ, ಈ ಥರ ಅಪ್ಲೈ ಮಾಡಿದ್ರು ಸಾಕು. ನಾ ಡಿಸ್ಕ್ರಿಪ್ಷನ್ ಒಳಗೆ ಏನು ಲಿಂಕ್ ಕೊಟ್ಟನಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ, ಈ ಥರ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಈ ಥರ ಅಫಿಷಿಯಲ್ ಓಪನ್ ಆದ ನಂತರ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡತ್ತಿರಲ್ಲ ಆ ಹುದ್ದೆ ಮೇಲೆ ಕ್ಲಿಕ್ ಮಾಡ್ಬೇಕು. ನಾ ಫಾರ್ ಎಕ್ಸಾಂಪಲ್ ಈಗ P1 ಹಾಕೋದನ್ನು ತೋರಿಸ್ತಾನೆ. ಇಲ್ಲಿ ಕೆಳಗಡೆ 6 ನಂಬರ್ ಕಾಣತೈತಲ್ಲ, ಇದ್ರ ಕ್ಲಿಕ್ ಕೇರ್ ಅಂತ ಐತಲ್ಲ, ಈ ಕ್ಲಿಕ್ ಕೇರ್ ಮೇಲೆ ಕ್ಲಿಕ್ ಮಾಡ್ರಿ. ಅದಾದ ನಂತರ ಇಲ್ಲಿ ಓಕೆ ಕೊಡ್ರಿ. ಓಕೆ ಕೊಟ್ಟದಾದ ನಂತರ ನಿಮ್ಗೆ ಮೇಲ್ಗಡೆ ಇಲ್ಲಿ ಮೂಲೆಯಾಗ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣತ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಕೊಡ್ರಿ. ಅದಾದ ನಂತರ ಕೆಳಗಡೆ ಒಂದು ಮ್ಯಾಂಡೇಟರಿ ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೇಕು ನೀವು. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಪ್ಲೈ ಅಂತ ಕೊಟ್ರಿ ಅಂದ್ರೆ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದೇ ಥರ ಸೇಮ್ ನೀವು ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ ಆಗಲಿ ಪ್ರೊಸೆಸ್ ಸರ್ವರ್ ಹಾಕೋತಿದ್ರು ಏನು ಸ್ಟೆಪ್ ಐತಲ್ಲ ಇದೇ ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು. ಅದಾದ ನಂತರ ನಿಮ್ಗೆ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಗೆ ಇದು ಅಪ್ಲಿಕೇಶನ್ ಈ ಥರ ಓಪನ್ ಆಗೈತಲ್ಲ, ಇದ್ರೊಳಗೂ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಮುಂದೆ ಏನಾರು ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿರಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಸೊ ಅಪ್ಲಿಕೇಶನ್ ಹಾಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.